ಇದು ಹಳೇದೊಂದು ನೋಟಿಫಿಕೇಶನ್ ಆಗಿತ್ತು 13,000 ಟೀಚರ್ಸ್ದು. ಅದರೊಳಗೆ ನಾವು ಬಂದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಅದನ್ನ ಕೇವಲ ಒಂದು 10 ತಿಂಗಳಲ್ಲೇ ಒಳ್ಳೊಳ್ಳೆ ಲಾಯರ್ಸ್ನೆಲ್ಲ ಇಟ್ಟು, ಈಗ ನಮಗೂ ಟೀಚರ್ಸ್ ಬೇಕಾಗಿತ್ತು, ಕುತ್ಕೊಂಡು ಫೈಟ್ ಮಾಡಿ ಒಂದು ಹಂತಕ್ಕೆ ತಗೊಂಡು ಬಂದ್ವಿ. ಬಟ್ ಇವ್ರದಲ್ಲಿ ಏನು ಅಂದ್ರೆ ಕೆಲವ್ದು ಹಾಕಿರ್ಲಿಲ್ಲ, ಈ ಹಸ್ಬೆಂಡ್ ಇನ್ಕಮ್ ಇಲ್ಲ ತಂದೆಯವ್ರದ ಅಂತ ಹೇಳಿ ಒಂದು ಇಶ್ಯೂ ಇತ್ತು. ಅದಿವಾಗ ಸುಪ್ರೀಂ ಕೋರ್ಟ್ ಅವರು ಇಲ್ಲ, ಇದನ್ನ KET ಅಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರು. KET ಅಲ್ಲಿ ಈಗ ಇವ್ರ ಪರವಾಗಿ ಆಗಿದೆ. ಸೊ ಇದು ಕಲಬುರ್ಗಿ ಡಿವಿಷನ್ ಮಾತ್ರ, ಮತ್ತೆ ಇನ್ ಬೇರೆದೆಲ್ಲ ಕೇಸ್ ಇದೆ. ಸೊ ನಿನ್ನೆ ನನಗೆ ಡೀಟೇಲ್ಸ್ ಕೊಟ್ಟ ಮೇಲೆ ನಿನ್ನೆ ಹೇಳಿದೀನಿ, ಲಾ ಡಿಪಾರ್ಟ್ಮೆಂಟ್ ಇಂದ ಒಂದು ಒಪಿನಿಯನ್ ತಗೊಂಡು ನೀವು ಮಾಡ್ಬೋದು ಅಂತ ಹೇಳಿ ಅವ್ರು ಕೊಟ್ಬಿಟ್ರೆ ಮಾಡ್ಬಿಡ್ತೀನಿ. ಬೇಕಂದ್ರೆ ಇನ್ನೊಂದು 400 ಜನರದ್ದು ಮಾತ್ರ ಇರೋದು, ಜಾಸ್ತಿ ಜನರದಲ್ಲ, ಅದೊಂದೇ ಬ್ಯಾಲೆನ್ಸ್ ಇರೋದು. ಅವಾಗೆಲ್ಲ ನಾನು ಪಟ್ ಅಂತ ಹೇಳಿ ಮಾಡ್ಬಿಟ್ಟೆ. ಷರತ್ತು ಬದ್ಧ ಅಂತ ಹೇಳಿ ಕೋರ್ಟಿಂದನೂ ಕೂಡ ಕೆಲವು ಡೀಟೇಲ್ಸ್ ತಗೊಂಡ್ ಮಾಡಿದೀನಿ. ಇವ್ರದೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಮಾಡ್ಕೊಡೋದಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಬಟ್ ಐ ಹ್ಯಾವ್ ಟು ಟೇಕ್ ಲಾ ಡಿಪಾರ್ಟ್ಮೆಂಟ್, ಇದನ್ನು ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಎಲ್ಲ ಪಾಪ ತುಂಬಾ ಓದ್ಕೊಂಡಿರ್ತಾರೆ, 2-3 ವರ್ಷದಿಂದ ಈಗ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ 22 ನೋಟಿಫಿಕೇಶನ್ ಇದು, ಆಲ್ಮೋಸ್ಟ್ 4 years ಅಲ್ಲ, ಎಲ್ಲರೂ ಇದ್ದಾರೆ. 4 years ಆಯ್ತು. ಇದಿಷ್ಟೇ ಬ್ಯಾಲೆನ್ಸ್ ಅದ್ರದ್ದು. ಅಲ್ಲ ಮಾಡ್ಕೋಬಹುದು, ಅಲ್ಲ ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕಾಗತ್ತೆ. ಅದನ್ನ ತಗೊಂಡು ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಯೂಶಲಿ ಲಾ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಅದನ್ನ ಮಾಡ್ತೀನಿ, ಅದೇನು ತೊಂದರೆ ಆಗಲ್ಲ ಅನ್ಕೊಂಡಿದೀನಿ. ನಾನು ನಿನ್ನೆ ಲಕ್ಷ್ಮಣ್ ಅವ್ರು ಕೊಟ್ರು ನಂಗೆ ಇದನ್ನ ಡೀಟೇಲ್ಸ್. ಅವಾಗ ನಮ್ಮ ಯಾರು ಮೈಸೂರು ಸೊ ಅವತ್ತೇನೆ ನಿನ್ನೆ PRS ಅವ್ರಿಗೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರಿಗೆಲ್ಲ ಹೇಳಿ ನೋಡಿ ಇದನ್ನ ಆದ್ರೆ ಅಂತ ಹೇಳಿ ಮೋಸ್ಟ್ಲಿ ಮಾಡ್ಬೋದು ಅನ್ಸುತ್ತೆ ಸರ್. ಲಾ ಡಿಪಾರ್ಟ್ಮೆಂಟ್ ಒಂದು ಒಪಿನಿಯನ್ ತಗೊಂಡು ಮಾಡ್ತೀನಿ, ಬೇಗ ಮಾಡಿ ಅಂತ ಹೇಳಿದ್ರು, ಮಾಡ್ತಾರೆ. ಇದು ಹಳೇದೊಂದು ನೋಟಿಫಿಕೇಶನ್ ಆಗಿತ್ತು 13,000 ಟೀಚರ್ಸ್ದು. ಅದರೊಳಗೆ ನಾವು ಬಂದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಅದನ್ನ ಕೇವಲ ಒಂದು 10 ತಿಂಗಳಲ್ಲೇ ಒಳ್ಳೊಳ್ಳೆ ಲಾಯರ್ಸ್ನೆಲ್ಲ ಇಟ್ಟು, ಈಗ ನಮಗೂ ಟೀಚರ್ಸ್ ಬೇಕಾಗಿತ್ತು, ಕುತ್ಕೊಂಡು ಫೈಟ್ ಮಾಡಿ ಒಂದು ಹಂತಕ್ಕೆ ತಗೊಂಡು ಬಂದ್ವಿ. ಬಟ್ ಇವ್ರದಲ್ಲಿ ಏನು ಅಂದ್ರೆ ಕೆಲವ್ದು ಹಾಕಿರ್ಲಿಲ್ಲ, ಈ ಹಸ್ಬೆಂಡ್ ಇನ್ಕಮ್ ಇಲ್ಲ ತಂದೆಯವ್ರದ ಅಂತ ಹೇಳಿ ಒಂದು ಇಶ್ಯೂ ಇತ್ತು. ಅದಿವಾಗ ಸುಪ್ರೀಂ ಕೋರ್ಟ್ ಅವರು ಇಲ್ಲ, ಇದನ್ನ KET ಅಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರು. KET ಅಲ್ಲಿ ಈಗ ಇವ್ರ ಪರವಾಗಿ ಆಗಿದೆ. ಸೊ ಇದು ಕಲಬುರ್ಗಿ ಡಿವಿಷನ್ ಮಾತ್ರ, ಮತ್ತೆ ಇನ್ ಬೇರೆದೆಲ್ಲ ಕೇಸ್ ಇದೆ. ಸೊ ನಿನ್ನೆ ನನಗೆ ಡೀಟೇಲ್ಸ್ ಕೊಟ್ಟ ಮೇಲೆ ನಿನ್ನೆ ಹೇಳಿದೀನಿ, ಲಾ ಡಿಪಾರ್ಟ್ಮೆಂಟ್ ಇಂದ ಒಂದು ಒಪಿನಿಯನ್ ತಗೊಂಡು ನೀವು ಮಾಡ್ಬೋದು ಅಂತ ಹೇಳಿ ಅವ್ರು ಕೊಟ್ಬಿಟ್ರೆ ಮಾಡ್ಬಿಡ್ತೀನಿ. ಬೇಕಂದ್ರೆ ಇನ್ನೊಂದು 400 ಜನರದ್ದು ಮಾತ್ರ ಇರೋದು, ಜಾಸ್ತಿ ಜನರದಲ್ಲ, ಅದೊಂದೇ ಬ್ಯಾಲೆನ್ಸ್ ಇರೋದು. ಅವಾಗೆಲ್ಲ ನಾನು ಪಟ್ ಅಂತ ಹೇಳಿ ಮಾಡ್ಬಿಟ್ಟೆ. ಷರತ್ತು ಬದ್ಧ ಅಂತ ಹೇಳಿ ಕೋರ್ಟಿಂದನೂ ಕೂಡ ಕೆಲವು ಡೀಟೇಲ್ಸ್ ತಗೊಂಡ್ ಮಾಡಿದೀನಿ. ಇವ್ರದೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಮಾಡ್ಕೊಡೋದಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಬಟ್ ಐ ಹ್ಯಾವ್ ಟು ಟೇಕ್ ಲಾ ಡಿಪಾರ್ಟ್ಮೆಂಟ್, ಇದನ್ನು ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಎಲ್ಲ ಪಾಪ ತುಂಬಾ ಓದ್ಕೊಂಡಿರ್ತಾರೆ, 2-3 ವರ್ಷದಿಂದ ಈಗ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ 22 ನೋಟಿಫಿಕೇಶನ್ ಇದು, ಆಲ್ಮೋಸ್ಟ್ 4 years ಅಲ್ಲ, ಎಲ್ಲರೂ ಇದ್ದಾರೆ. 4 years ಆಯ್ತು. ಇದಿಷ್ಟೇ ಬ್ಯಾಲೆನ್ಸ್ ಅದ್ರದ್ದು. ಅಲ್ಲ ಮಾಡ್ಕೋಬಹುದು, ಅಲ್ಲ ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕಾಗತ್ತೆ. ಅದನ್ನ ತಗೊಂಡು ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಯೂಶಲಿ ಲಾ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಅದನ್ನ ಮಾಡ್ತೀನಿ, ಅದೇನು ತೊಂದರೆ ಆಗಲ್ಲ ಅನ್ಕೊಂಡಿದೀನಿ. ನಾನು ನಿನ್ನೆ ಲಕ್ಷ್ಮಣ್ ಅವ್ರು ಕೊಟ್ರು ನಂಗೆ ಇದನ್ನ ಡೀಟೇಲ್ಸ್. ಅವಾಗ ನಮ್ಮ ಯಾರು ಮೈಸೂರು ಸೊ ಅವತ್ತೇನೆ ನಿನ್ನೆ PRS ಅವ್ರಿಗೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರಿಗೆಲ್ಲ ಹೇಳಿ ನೋಡಿ ಇದನ್ನ ಆದ್ರೆ ಅಂತ ಹೇಳಿ ಮೋಸ್ಟ್ಲಿ ಮಾಡ್ಬೋದು ಅನ್ಸುತ್ತೆ ಸರ್. ಲಾ ಡಿಪಾರ್ಟ್ಮೆಂಟ್ ಒಂದು ಒಪಿನಿಯನ್ ತಗೊಂಡು ಮಾಡ್ತೀನಿ, ಬೇಗ ಮಾಡಿ ಅಂತ ಹೇಳಿದ್ರು, ಮಾಡ್ತಾರೆ. ಇದು ಹಳೇದೊಂದು ನೋಟಿಫಿಕೇಶನ್ ಆಗಿತ್ತು 13,000 ಟೀಚರ್ಸ್ದು. ಅದರೊಳಗೆ ನಾವು ಬಂದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಅದನ್ನ ಕೇವಲ ಒಂದು 10 ತಿಂಗಳಲ್ಲೇ ಒಳ್ಳೊಳ್ಳೆ ಲಾಯರ್ಸ್ನೆಲ್ಲ ಇಟ್ಟು, ಈಗ ನಮಗೂ ಟೀಚರ್ಸ್ ಬೇಕಾಗಿತ್ತು, ಕುತ್ಕೊಂಡು ಫೈಟ್ ಮಾಡಿ ಒಂದು ಹಂತಕ್ಕೆ ತಗೊಂಡು ಬಂದ್ವಿ. ಬಟ್ ಇವ್ರದಲ್ಲಿ ಏನು ಅಂದ್ರೆ ಕೆಲವ್ದು ಹಾಕಿರ್ಲಿಲ್ಲ, ಈ ಹಸ್ಬೆಂಡ್ ಇನ್ಕಮ್ ಇಲ್ಲ ತಂದೆಯವ್ರದ ಅಂತ ಹೇಳಿ ಒಂದು ಇಶ್ಯೂ ಇತ್ತು. ಅದಿವಾಗ ಸುಪ್ರೀಂ ಕೋರ್ಟ್ ಅವರು ಇಲ್ಲ, ಇದನ್ನ KET ಅಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರು. KET ಅಲ್ಲಿ ಈಗ ಇವ್ರ ಪರವಾಗಿ ಆಗಿದೆ. ಸೊ ಇದು ಕಲಬುರ್ಗಿ ಡಿವಿಷನ್ ಮಾತ್ರ, ಮತ್ತೆ ಇನ್ ಬೇರೆದೆಲ್ಲ ಕೇಸ್ ಇದೆ. ಸೊ ನಿನ್ನೆ ನನಗೆ ಡೀಟೇಲ್ಸ್ ಕೊಟ್ಟ ಮೇಲೆ ನಿನ್ನೆ ಹೇಳಿದೀನಿ, ಲಾ ಡಿಪಾರ್ಟ್ಮೆಂಟ್ ಇಂದ ಒಂದು ಒಪಿನಿಯನ್ ತಗೊಂಡು
ನೀವು ಮಾಡ್ಬೋದು ಅಂತ ಹೇಳಿ ಅವ್ರು ಕೊಟ್ಬಿಟ್ರೆ ಮಾಡ್ಬಿಡ್ತೀನಿ. ಬೇಕಂದ್ರೆ ಇನ್ನೊಂದು 400 ಜನರದ್ದು ಮಾತ್ರ ಇರೋದು, ಜಾಸ್ತಿ ಜನರದ್ದಲ್ಲ. ಅದೊಂದೇ ಬ್ಯಾಲೆನ್ಸ್ ಇರೋದು. ಅವಾಗೆಲ್ಲ ನಾನು ಪಟ್ ಅಂತ ಹೇಳಿ ಮಾಡ್ಬಿಟ್ಟೆ. ಷರತ್ತು ಬದ್ಧ ಅಂತ ಹೇಳಿ ಕೋರ್ಟಿಂದನೂ ಕೂಡ ಕೆಲವು ಡೀಟೇಲ್ಸ್ ತಗೊಂಡ್ ಮಾಡಿದ್ದೀನಿ. ಇವ್ರದೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಮಾಡ್ಕೊಡೋದಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಬಟ್ ಐ ಹ್ಯಾವ್ ಟು ಟೇಕ್ ಲಾ ಡಿಪಾರ್ಟ್ಮೆಂಟ್, ಇದನ್ನು ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಎಲ್ಲ ಪಾಪ ತುಂಬಾ ಓದ್ಕೊಂಡಿರ್ತಾರೆ. 2-3 ವರ್ಷದಿಂದ ಈಗ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ 22 ನೋಟಿಫಿಕೇಶನ್ ಇದು ಆಲ್ಮೋಸ್ಟ್ 4 ಇಯರ್ಸ್ ಅಲ್ಲ, ಎಲ್ಲರೂ ಇದ್ದಾರೆ. 4 ಇಯರ್ಸ್ ಆಯ್ತು. ಇದಿಷ್ಟೇ ಬ್ಯಾಲೆನ್ಸ್ ಅದ್ರದ್ದು. ಕಲಬುರಗಿ ಬೆಂಚ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಕ್ಲಿಯರ್ ಆಗಿದೆ ಅಂತ ನೀವು ಅವ್ರನ್ನ ಮಾಡ್ಕೊಬೋದು ಅಲ್ಲ, ಮಾಡ್ಕೋಬಹುದು. ಅಲ್ಲ, ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕಾಗತ್ತೆ. ಅದನ್ನ ತಗೊಂಡು ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಯೂಶಲಿ ಲಾ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಅದನ್ನ ಮಾಡ್ತೀನಿ, ಅದೇನು ತೊಂದರೆ ಆಗಲ್ಲ ಅನ್ಕೊಂಡಿದೀನಿ. ನಾನು ನಿನ್ನೆ ಲಕ್ಷ್ಮಣ್ ಅವ್ರು ಕೊಟ್ರು ನಂಗೆ ಇದನ್ನ ಡೀಟೇಲ್ಸ್. ಅವಾಗ ನಮ್ಮ ಯಾರು ಮೈಸೂರು ಸೊ ಅವತ್ತೇನೆ ನಿನ್ನೆ PRS ಅವ್ರಿಗೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರಿಗೆಲ್ಲ ಹೇಳಿ ನೋಡಿ ಇದನ್ನ ಆದ್ರೆ ಅಂತ ಹೇಳಿ ಮೋಸ್ಟ್ಲಿ ಮಾಡ್ಬೋದು ಅನ್ಸುತ್ತೆ ಸರ್. ಲಾ ಡಿಪಾರ್ಟ್ಮೆಂಟ್ ಒಂದು ಒಪಿನಿಯನ್ ತಗೊಂಡು ಮಾಡ್ತೀನಿ, ಬೇಗ ಮಾಡಿ ಅಂತ ಹೇಳಿ ಮಾಡ್ತಾರೆ. ಇದು ಹಳೇದೊಂದು ನೋಟಿಫಿಕೇಶನ್ ಆಗಿತ್ತು 13,000 ಟೀಚರ್ಸ್ದು. ಅದರೊಳಗೆ ನಾವು ಬಂದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಅದನ್ನ ಕೇವಲ ಒಂದು 10 ತಿಂಗಳಲ್ಲೇ ಒಳ್ಳೊಳ್ಳೆ ಲಾಯರ್ಸ್ನೆಲ್ಲ ಇಟ್ಟು, ಈಗ ನಮಗೂ ಟೀಚರ್ಸ್ ಬೇಕಾಗಿತ್ತು, ಕುತ್ಕೊಂಡು ಫೈಟ್ ಮಾಡಿ ಒಂದು ಹಂತಕ್ಕೆ ತಗೊಂಡ್ ಬಂದ್ವಿ. ಬಟ್ ಇವ್ರದೆಲ್ಲ ಏನು ಅಂದ್ರೆ ಕೆಲವ್ದು ಹಾಕಿರ್ಲಿಲ್ಲ. ಈ ಹಸ್ಬೆಂಡ್ ಇನ್ಕಮ್ ಇಲ್ಲ ತಂದೆಯವ್ರದ ಅಂತ ಹೇಳಿ ಒಂದು ಇಶ್ಯೂ ಇತ್ತು. ಅದಿವಾಗ ಸುಪ್ರೀಂ ಕೋರ್ಟ್ ಅವರು ಇಲ್ಲ, ಇದನ್ನ KET ಅಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರು. KET ಅಲ್ಲಿ ಈಗ ಇವ್ರ ಪರವಾಗಿ ಆಗಿದೆ. ಸೊ ಇದು ಕಲಬುರ್ಗಿ ಡಿವಿಷನ್ ಮಾತ್ರ. ಮತ್ತೆ ಇನ್ ಬೇರೆದೆಲ್ಲ ಕೇಸ್ ಇದೆ. ಸೊ ನಿನ್ನೆ ನನಗೆ ಡೀಟೇಲ್ಸ್ ಕೊಟ್ರು. ಕೊಟ್ಟ ಮೇಲೆ ನಿನ್ನೆ ಹೇಳಿದೀನಿ, ಲಾ ಡಿಪಾರ್ಟ್ಮೆಂಟ್ ಇಂದ ಒಂದು ಒಪಿನಿಯನ್ ತಗೊಂಡು ನೀವು ಮಾಡ್ಬೋದು ಅಂತ ಹೇಳಿ ಅವ್ರು ಕೊಟ್ಬಿಟ್ರೆ ಮಾಡ್ಬಿಡ್ತೀನಿ. ಬೇಕಂದ್ರೆ ಇನ್ನೊಂದು 400 ಜನರದ್ದು ಮಾತ್ರ ಇರೋದು, ಜಾಸ್ತಿ ಜನರದ್ದಲ್ಲ. ಅದೊಂದೇ ಬ್ಯಾಲೆನ್ಸ್ ಇರೋದು. ಅವಾಗೆಲ್ಲ ನಾನು ಪಟ್ ಅಂತ ಹೇಳಿ ಮಾಡ್ಬಿಟ್ಟೆ. ಷರತ್ತು ಬದ್ಧ ಅಂತ ಹೇಳಿ ಕೋರ್ಟಿಂದನೂ ಕೂಡ ಕೆಲವು ಡೀಟೇಲ್ಸ್ ತಗೊಂಡ್ ಮಾಡಿದ್ದೀನಿ. ಇವ್ರದೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಮಾಡ್ಕೊಡೋದಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಬಟ್ ಐ ಹ್ಯಾವ್ ಟು ಟೇಕ್ ಲಾ ಡಿಪಾರ್ಟ್ಮೆಂಟ್, ಇದನ್ನು ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಎಲ್ಲ ಪಾಪ ತುಂಬಾ ಓದ್ಕೊಂಡಿರ್ತಾರೆ. 2-3 ವರ್ಷದಿಂದ ಈಗ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ 22 ನೋಟಿಫಿಕೇಶನ್ ಇದು ಆಲ್ಮೋಸ್ಟ್ 4 ಇಯರ್ಸ್ ಅಲ್ಲ, ಎಲ್ಲರೂ ಇದ್ದಾರೆ. 4 ಇಯರ್ಸ್ ಆಯ್ತು. ಇದಿಷ್ಟೇ ಬ್ಯಾಲೆನ್ಸ್ ಅದ್ರದ್ದು. ಕಲಬುರಗಿ ಬೆಂಚ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಕ್ಲಿಯರ್ ಆಗಿದೆ ಅಂತ ನೀವು ಅವ್ರನ್ನ ಮಾಡ್ಕೊಬೋದು ಅಲ್ಲ, ಮಾಡ್ಕೋಬಹುದು. ಅಲ್ಲ, ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕಾಗತ್ತೆ. ಅದನ್ನ ತಗೊಂಡು ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಯೂಶಲಿ ಲಾ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಅದನ್ನ ಮಾಡ್ತೀನಿ, ಅದೇನು ತೊಂದರೆ ಆಗಲ್ಲ ಅನ್ಕೊಂಡಿದೀನಿ. ನಾನು ನಿನ್ನೆ ಲಕ್ಷ್ಮಣ್ ಅವ್ರು ಕೊಟ್ರು ನಂಗೆ ಇದನ್ನ ಡೀಟೇಲ್ಸ್. ಅವಾಗ ನಮ್ಮ ಯಾರು ಮೈಸೂರು ಸೊ ಅವತ್ತೇನೆ ನಿನ್ನೆ PRS ಅವ್ರಿಗೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರಿಗೆಲ್ಲ ಹೇಳಿ ನೋಡಿ ಇದನ್ನ ಆದ್ರೆ ಅಂತ ಹೇಳಿ ಮೋಸ್ಟ್ಲಿ ಮಾಡ್ಬೋದು ಅನ್ಸುತ್ತೆ ಸರ್. ಲಾ ಡಿಪಾರ್ಟ್ಮೆಂಟ್ ಒಂದು ಒಪಿನಿಯನ್ ತಗೊಂಡು ಮಾಡ್ತೀನಿ, ಬೇಗ ಮಾಡಿ ಅಂತ ಹೇಳಿ ಮಾಡ್ತಾರೆ.